ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ನೀನು ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದೆ. ಅವ್ನು ಹೇಗೆ ಕ್ಯಾಪ್ಟನ್ ಅದು ಇಷ್ಟ ಆಗಿಲ್ಲ. ಕ್ಯಾಪ್ಟನ್ ಚಾರೆ ಸ್ವಂತ ಬುದ್ಧಿ ಬೇಕು ಫಸ್ಟ್. ಅವ ಕ್ಯಾಪ್ಟನ್ ಮುಂಚೆ ಒಬ್ರು ಬಂದಾಗ ಇನ್ನೊಂತರ, ಈಗ ಒಬ್ರು ಬಂದಾಗ ಇನ್ನೊಂತರ, ಎಲ್ಲರೂ ನೋಡ್ತಿದ್ದಾರೆ. ಬಿಗ್ ಬಾಸ್ ಮನೆಯ ಕ್ರೇಜಿ ಜೋಡಿ ಆಗಿರುವಂತಹ ಸೂರಜ್ ರಾಶಿಕಾ ನಡುವೆ ಜಗಳ ಶುರುವಾಗಿದೆ. ನಿಮ್ಗೆ ಗೊತ್ತಿರಬಹುದು, ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮಕ್ಕೂ ಮೊದಲು ಒಂದು ಎಪಿಸೋಡ್ ಶುರು ಆಗುತ್ತೆ. ಅದಕ್ಕೆ ಈಗ ಮೊದಲ ಪ್ರೊಮೋನ ಬಿಟ್ಟಿದ್ದಾರೆ. ಅದರಲ್ಲಿ ರಾಶಿಕಾ ಸೂರಜ್ ಇಬ್ರು ಕೂಡ ರ್ಯಾಶ್ ಆಗಿ ಜಗಳವನ್ನ ಆಡ್ಕೊಂಡಿದ್ದಾರೆ. ಅದು ಕೂಡ ಕ್ಯಾಪ್ಟನ್ ಆಗಿರುವಂತಹ ರಾಶಿಕನ ನೋಡಿ ಸೂರಜ್ ಅವರು ಉರ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವಳು ಕ್ಯಾಪ್ಟನ್ ಆಗಿದ್ದು ನನಗೆ ಒಂಚೂರು ಇಷ್ಟ ಆಗಿಲ್ಲ ಅಂತಾನು ಕೂಡ ಮನೆಯವರ ಹತ್ರ ಎಲ್ಲರ ಹತ್ರನೂ ಹೇಳ್ಕೊತಿದ್ದಾರೆ. ಅಷ್ಟೇ ಅಲ್ಲ, ಅವರ ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಇಲ್ಲಿ ಸೂರಜ್ ಮಾತಾಡಿದ್ದಾನೆ. ಅದೇನಂತ ಹೇಳಿದ್ರೆ, ರಜತ್ ಅವರ ಜೊತೆಗೆ ಇವ್ರು ಸ್ವಲ್ಪ ಚೆನ್ನಾಗಿರೋದು ನೋಡಿ ಸೂರಜ್ ಅವರು ಉರ್ಕೊಂಡು ಹೊಸೊಬ್ರು ಬಂದಾಗ ಒಂಥರ, ಅವ್ರು ಇಲ್ಲದೆ ಇದ್ದಾಗ ಒಂಥರ ಮಾಡೋದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತಾನು ಕೂಡ ಹೇಳಿದ್ದಾರೆ. ಅದನ್ನು ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಅಶ್ವಿನಿ ಅವರು ಅಡುಗೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಯಾಕೋ 2 ದಿನದಿಂದ ಇವಳು ಸೂರಜನ್ನ ಬಿಟ್ಬಿಟ್ಟು, ಅಂದ್ರೆ ಸೂರಜ್ ಹೇಳಿದ್ದು ಸೂರಜನ್ನ ಬಿಟ್ಬಿಟ್ಟು ಬರೀ ರಜತ್ತು 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 ಅಂತ ಹೋಗ್ತಿದ್ದಾಳೆ, ಇವಳು ಏನು ಅಂತ ಹೇಳಿ ಅರ್ಥ ಆಗ್ತಿಲ್ಲ. ನಾನು ಇಷ್ಟು ದಿನ ಇವಳನ್ನ ಡಿಫೆಂಡ್ ಮಾಡ್ಕೋತಿದ್ದೆ, ಇನ್ಮೇಲೆ ಇವಳನ್ನ ಕೇರೆ ಮಾಡೋದಿಲ್ಲ ಅಂತಾನು ಹೇಳಿದ್ರು. ಆ ಕಿಡಿಯನ್ನ ತಂದು ಇಲ್ಲಿ ಹಚ್ಚಿದ್ದಾರೆ. ಸೊ ಅಲ್ಲಿ ರಾಶಿಕಾ ಕೂತಿರ್ಬೇಕಾದ್ರೆ ಧನುಷ್ ಅವ್ರ ಹತ್ರ ಬಂದಾಗ, ಇನ್ಮೇಲೆ ಒಬ್ಬೊಬ್ಬರು ಮುಖವಾಡನೆ ಬಯಲಾಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲೇ ಕೂತಿದ್ದಂತ ಸೂರಜ್ ಎದ್ದು ಬಂದು ರಾಶಿಕನ್ಗೆ, ಏನು ಮುಖವಾಡ ಎಲ್ಲ ಚೇಂಜ್ ಆಗಿದೆ, ಏನೇನೋ ಹೇಳ್ತಿದ್ದಿಲ್ಲ, ಏನ್ ನಿಂದು ಅಂತ ಹೇಳಿದಾಗ, ನಾನು ಕ್ಯಾಪ್ಟನ್ ಆಗೋದು ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಂತ ಅಂದಾಗ, ಹೌದು ಹೇಳಿದೆ ಅಂದೆ, ಮತ್ತೆ ನಿನ್ನೆ ಏನಕ್ಕೆ ಬಂದು ನನಗೆ ಕಂಗ್ರಾಟ್ಸ್ ಹೇಳಿದೆ ಅಂತ ಕೇಳ್ತಾರೆ. ಸೊ ನೀನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ, ಆಗಿರೋ ರೀತಿ ಇಷ್ಟ ಆಗಿಲ್ಲ, ನಿನ್ನ ಆಟನ ಸರಿ ಆಡದೆ ಗೆದ್ದಿದೀಯ ಅಂತ ಹೇಳಿದೆ ಅಂತ ಅಂದಾಗ, ಇನ್ಯಾವ ರೀತಿ ಆಡ್ಬೇಕಿತ್ತು ಅಂತ ಹೇಳಿ ಇಬ್ರು ಜಗಳ ಆಡ್ಕೋತಾರೆ. ಅದಾದ್ಮೇಲೆ ರಾಶಿಕನ್ಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರಲ್ವಾ, ಅಥವಾ ಏನೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಬಟ್ಟೆಗಳನ್ನೆಲ್ಲಾನು ತಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಸಾಕ್ತಿದ್ದಾರೆ. ಅದು ಸೂರಜ್ ಅವರ ಬಟ್ಟೆನೇ ಆಗಿರ್ಬೋದು. ಆ ಸಂದರ್ಭದಲ್ಲಿ ಸೂರಜ್ ಮತ್ತಷ್ಟು ಕೋಪಗೊಂಡ್ಬಿಟ್ಟು, ಕ್ಯಾಪ್ಟನ್ ಆಗೋಕ್ಕೂ ಕೂಡ ನಿಯತ್ತಾಗಿ ಕ್ಯಾಪ್ಟನ್ ಆಗಬೇಕು, ಅದಕ್ಕೆ ಸ್ವಂತ ಬುದ್ಧಿ ಬೇಕು ಅಂತಾನು ಕೂಡ ಅವರ ಮುಂದೆನೆ ಹೇಳ್ಬಿಡ್ತಾರೆ. ಸ್ವಂತ ಬುದ್ಧಿ ಇಟ್ಕೊಂಡೆ ಆಡಿರೋದು ನಡೆಯೋ ಅಂತ ಹೇಳಿ ಅವನಿಗೂ ಹೇಳಿ ಇಬ್ರು ದೊಡ್ಡ ಜಗಳ ಆಡ್ಕೊಂಡಿದ್ದಾರೆ. ಇವರಿಬ್ರು ಮಧ್ಯೆ ಈಗ ಬ್ರೇಕಪ್ ಕೂಡ ಆಗಿರ್ಬೋದು, ಅದು ಫ್ರೆಂಡ್ಶಿಪ್ ಬ್ರೇಕಪ್ ಕೂಡ ಆಗಿರ್ಬೋದು. ಮನೆಯವರೆಲ್ಲರೂ ಕೂಡ ಇದಕ್ಕೆ ವಾದವನ್ನ ಮಾಡ್ತಿದ್ದಾರೆ. ಇಲ್ಲಿ ಗಿಲ್ಲಿಯನ್ನ ನೋಡ್ಬೋದು, ನಮ್ಮ ರಘುವಣ್ಣನ ನೋಡ್ಬೋದು, ಧನು ಅವ್ರನ್ನ ನೋಡ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ವಾದ ಮಾಡ್ತಿದ್ದಾರೆ. ಏನೋ ಒಂದು ಟಾಸ್ಕ್ ಕೊಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಬಟ್ ಇವರಿಬ್ಬರ ಮಧ್ಯೆ ಜಗಳ ಆಗ್ತಿದೆ. ಅದರ ಕ್ಯಾರೆಕ್ಟರ್ನ ಯಾಕೆ ಈ ರೀತಿಯಾಗಿ ಬ್ಯಾಡ್ ಆಗಿ ತೋರಿಸ್ತಿದ್ದಾನೆ ಸೂರಜ್ ರಾಶಿಕಂದು ಗೊತ್ತಾಗ್ತಿಲ್ಲ. ರಜತ್ ಅವರ ಜೊತೆ ಇರೋದು ಅವನಿಗೆ ಯಾಕೋ ಇಷ್ಟ ಆಗದೆ ಇದ್ರೂ ಕೂಡ ಅದನ್ನ ಸುಮ್ಮನೆ ಬಿಡಬೇಕಿತ್ತು. ಬಟ್ ರಜತ್ ಅವ್ರು ಬಂದಿದ್ದಾರೆ ಅಂತ ಹೇಳಿ ನನ್ನನ್ನ ಬಿಟ್ಟು ಅವರಿಂದ ಹೋಗ್ತಿರ್ತಾನೆ, ಇಲ್ಲಿ ಕರ್ನಾಟಕ ನೋಡ್ತಿದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಸೊ ಇದೆಲ್ಲ ಯಾಕೆ ಸರಿ ಆಗ್ತಾ ಇಲ್ಲ, ಇದರ ಬಗ್ಗೆನೂ ಕೂಡ ಇವತ್ತು ಸುದೀಪ್ ಅವರು ಚರ್ಚೆನ ಮಾಡ್ಬೋದು. ಏನೇ ಆಗಲಿ, ಟಾಸ್ಕ್ ಅಂತ ಬಂದಾಗ ರಾಶಿಕನ್ನ ಮೀರಿಸುವಂತಹ ಗಂಡಸ ಈ ಮನೆಯಲ್ಲಿ ಇಲ್ಲ. ಯಾಕಂದ್ರೆ ಸೂರಜನ್ನೇ ಮೀರಿಸಿ 29 ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಗಿಲ್ಲಿ ಯಾವ ರೀತಿ ಸಿಲ್ಲಿಯಾಗಿ ಆಡ್ದ ಅಂತ ನಾವು ಇಲ್ಲಿ ನೋಡ್ಬೋದು. ಎಂತ ಈಸಿ ಟಾಸ್ಕ್ ಗಿಲ್ಲಿ ಅಥವಾ ಸೂರಜ್ಗೆ ಗೆಲ್ಲುವಂತ ಚಾನ್ಸ್ ಜಾಸ್ತಿ ಇತ್ತು. ಅಲ್ಲೇನು ಜೋರಾಗಿ ಹೊಡಿತಿರ್ಲಿಲ್ಲ ಹೆಣ್ಮಕ್ಳೇನು. ಆದ್ರೆ ಸೂರಜ್ ರಾಶಿಕಂಗೆ ಹೊಡೆದಿರೋ ಒಂದೊಂದು ಏಟನ್ನು ಕೂಡ ನೆನ್ಸ್ಕೊಂಡ್ರೆ ಅವಳು ಗೆದ್ದಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವಳು ಕ್ಯಾಪ್ಟನ್ ಆಗಕ್ಕೆ ಲಾಯಕ್ ಇರುವಂತಹ ವ್ಯಕ್ತಿ. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.